ಮಕ್ಕಳು ಚೆನ್ನಾಗಿ ಆಡ್ಕೊತಾ ಇರ್ತಾರೆ. ಆಡ್ಕೊಂಡು ಮಧ್ಯದಲ್ಲೇ ಫೈಟಿಂಗ್ ಮಾಡ್ತಾರೆ. ಒಂದಿನ ನೋಡಿದೆ ನಾನು. ಆಡ್ತಾ ಇದ್ದಾರೆ. ಚೆನ್ನಾಗಿ ಆಡ್ತಾ ಮಧ್ಯದಲ್ಲಿ ಅವ್ರಿಗೆ ಆಟದಲ್ಲೇ ಏನೋ ಕೋಪ ಬಂತು ಅವ್ರಿಗೆ. ಒಬ್ಬ ಹುಡುಗಿ ಏನೋ ಯಾಕೆ ಹಂಗೆ ಕ್ರಿಸ್ತೀಯ ಇರು, ನಮ್ಮ ಅಪ್ಪನಿಗೆ ಹೇಳ್ತೀನಿ ಇರು ನಿನ್ನ ಮೇಲೆ. ನಿಮ್ಮ ಅಪ್ಪನಿಗೆ ಏನಾನ ಕೊಂಬಂದಿದೆಯಾ? ನಿಮ್ಮ ಅಪ್ಪನಿಗೆ ಏನಾನ ಕೊಂಬಂದಿದೆಯಾ ಅಂದ್ಲು. ನಾನು ನೋಡ್ತಾ ಇದ್ದೆ. ನಾನು ಆಚೆ ಕಡೆ ನಿಂತ್ಕೊಂಡು ನನ್ನನ್ನು ನೋಡಿಲ್ಲ ಅವರು, ನಾನು ನೋಡ್ತಾ ಇದ್ದೆ ಅವ್ರನ್ನ. ನನಗೆ ಎಷ್ಟು ಚೆನ್ನಾಗಿ ಕೂದಲಿದೆ ನೋಡು ಅಂದು. ನಮ್ಮಮ್ಮ ಕಟ್ ಮಾಡಿದ್ದಾಳೆ ನನಗೆ ಗೊತ್ತಾ ಅಂದೆ. ನಾನು ಜುಟ್ಟು ಹಾಕ್ಕೊಂಡಿದ್ದೀನಿ ಗೊತ್ತಾ ಅಂತ. ಒಬ್ಬರು ಚೆನ್ನಾಗಿರುತ್ತೆ, ಜಗಳ ಮಾಡ್ತಾಯಿದ್ರೆ ಚೆನ್ನಾಗಿರುತ್ತೆ ನೋಡೋಕ್ಕೆ. ಮನೆಯವ್ರಿಗೂ ತಗೊಂಡು ಹೋಗ್ಬಾರ್ದು. ಅವ್ರು ಜಗಳ ಮಾಡಿದ್ರು ಕೂಡ ಅಲ್ಲೇ ಒಂದಾಗಬೇಕು. ಮನೆಯವ್ರಿಗೂ ಅವನು ಹಂಗಂದ್ಲು ಹಿಂಗಂದ್ಲು ಅಂತ ತಮಾಷೆಯಾಗಿ ಮಾತಾಡ್ತಾರೆ. ಅವ್ರೇನು ಸೀರಿಯಸ್ಸಾಗಿ ಏನು ಮಾತಾಡಲ್ಲ. ದೇವ್ರ ಸಮಾನ ಮಕ್ಕಳು ಅಂದರೆ. ನನ್ನ ನಿಜವಾಗ್ಲೂ ನಗು ಬಂತು. ಅವರು ಜಗಳ ಆಡ್ತಾಯಿದ್ರೆ ನಗು ಬಂತು ನನಗೆ. ಎಷ್ಟು ಚೆನ್ನಾಗಿ ನೋಡಿ ಜಗಳ ಆಡ್ತಾರೆ ಮತ್ತು ಒಂದಾಗ್ತಾರೆ ಇವರು. ನಾನು ಚಿಕ್ಕ ವಯಸ್ಸಿನಲ್ಲಿ ಜಗಳ ಆಡ್ತಾರೆ, ಎಲ್ಲ ಜಡೆನೂ ಕೀಳ್ತಾಯಿದ್ದೆ, ಎಲ್ಲರನ್ನೂ ಹೊಡಿತಾಯಿದ್ದೆ ನಾನು. ಅವ್ರು ನೋಡಿದ್ರೆ ನಾನು ನೋಡ್ಕೊಂಡಂಗಿತ್ತು ನನಗೆ. ಅಷ್ಟು ತಮಾಷೆಯಾಗಿ ಅವರು ಜಗಳ ಮಾಡಿದ್ರು. ಎಷ್ಟು ಚೆನ್ನಾಗಿ ಎಷ್ಟು ನನಗೆ ನನ್ನನ್ನು ನಾನು ನೋಡ್ಕೊಂಡಂಗೆ ಆಯಿತು. ಅವ್ರು ಜಗಳ ಆಡ್ತಾಯಿದ್ರೆ ಚೆನ್ನಾಗಿ ಅವರು ತುಂಬ ಚೆನ್ನಾಗಿ ಹಾಡುಗಳು ಎಲ್ಲ ಹೇಳ್ತಾರೆ. ತುಂಬ ಚೆನ್ನಾಗಿ ಜಗಳ ಆಡ್ದೇ ಇರಲ್ಲ ಮಕ್ಕಳು, ಜಗಳ ಆಡ್ತಾರೆ. ನಾವು ಅದು ಟೇಕ್ ಇಟ್ ಈಸಿಯಾಗಿ ತಗೋಬೇಕು, ಸೀರಿಯಸ್ಸಾಗಿ ಯಾವತ್ತೂ ತಗೋಬಾರ್ದು. ತಮಾಷೆಗೆ ಜಗಳ ಆಡ್ತಾರೆ ಅವರು. ಯಾವತ್ತೂ ನಾವು ಟೇಕ್ ಇಟ್ ಈಸಿಯಾಗಿ ತಗೋಬೋದು. ಮನೆಯವ್ರಿಗೂ ಅದು ಹೋಗ್ಬಾರ್ದು ಯಾವತ್ತೇ ಆಗಲಿ ಅಂತ ನನ್ನ ಅಭಿಪ್ರಾಯ ಅದು. ನಾನು ಜಗಳ ಆಡ್ತಾಯಿದ್ದೆ. ನನಗೆ ಎಲ್ಲ ಮಕ್ಕಳು ಆ ಥರನೇ. ಎಲ್ಲ ಊರಿನಲ್ಲಿ ಎಲ್ಲ ಮಕ್ಕಳು ಇರ್ತಾರೆ. ದೊಡ್ಡವರು ಮಧ್ಯದಲ್ಲಿ ಬರಬಾರ್ದು. ಜಯವ್ರು ಹೋಗಮ್ಮ ಜಗಳ ಆಡ್ತೀರ ಒಂದಾಗ್ತೀರ ಅನ್ನಬೇಕು. ನಿಮ್ಮ ಮಗಳು ಹಂಗಂದ್ಲು ಹಿಂಗಂದ್ಲು ಅಂತ ಯಾವತ್ತೂ ನಾವು ಮಧ್ಯದಲ್ಲಿ ಹೋಗಬಾರ್ದು. ಅದು ಟೇಕ್ ಇಟ್ ಈಸಿಯಾಗಿ ತಗೋಬೇಕು.